ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಎಲ್ಲ ತರದ ಷಡ್ಯಂತ್ರವನ್ನು ಕೂಡ ವಿಶೇಷವಾಗಿ ರಾಘವೇಂದ್ರ ಅವರ ಕಡೆಯಿಂದ ನಡೆದಿದೆ. ಚುನಾವಣೆಯಲ್ಲಿ ಪ್ರಚಾರ ಮಾಡಕ್ ಬಿಡದೇ ಇದ್ದಿದ್ದು ಶಿರಾಳಕೊಪ್ಪದಲ್ಲಿ, ಶಿಕಾರಿಪುರದಲ್ಲಿ ವಾಮಾಚಾರ ನಡೆಸಿದ್ದು, ನಿಂಬೆಹಣ್ಣು ಕೊಯ್ದಾಕಿ ಅರ್ಶನ ಕುಂಕುಮ ನಮ್ಮ ಕಚೇರಿ ಮುಂದೆ ಹಾಕಿ ಎಲ್ಲ ಮಾಡಿದ್ದು. ಇದಷ್ಟು ಅಲ್ಲದೇನೆ ನಿಮ್ಗೆ ಈಗಾಗಲೇ ನಾನು ನನ್ನ ಅನುಮತಿ ಇಲ್ದೇನೆ ನನ್ನ ವಿಡಿಯೋ ಮತ್ತು ಫೋಟೋಗ್ರಾಫ್ಗಳನ್ನ ಅಂತರ್ಜಾಲ ಮತ್ತು ಸಾಮಾಜಿಕ ತಾಣದಲ್ಲಿ ಹರಿಬಿಟ್ಟು ಅದನ್ನು ತಿರುಚಿರೋದು ವಿಡಿಯೋಗಳನ್ನ ಜೊತೆಗೆ ಹಳೆ ವಿಡಿಯೋ ತಿರುಚಿ ನನ್ನ ಅನುಮತಿ ಇಲ್ದೇನೆ ನಕಲಿ ವಿಡಿಯೋ ಸೃಷ್ಟಿ ಮಾಡಿ ಹರಿಬಿಟ್ಟು ಅಪಪ್ರಚಾರ ಮಾಡಿರ್ತಾರೆ. ಅಲ್ಲದೆ ನನ್ನ ಅನುಮತಿ ಇಲ್ಲದೆ ನನ್ನ ಫೋಟೋ ಬಳಸಿ ನಾನೇ ಹೇಳಿಕೆ ನೀಡಿದಂತೆ ನಟಿಸಿ ನನ್ನ ಪರವಾಗಿ ಬಿಜೆಪಿಗೆ ಮತ ನೀಡಿ ಈಶ್ವರಪ್ಪ ಅಂತ ಕೂಡ ಹೇಳಿದ್ದಾರೆ. ನಕಲಿ ಎಲೆಕ್ಟ್ರಾನಿಕ್ ದಾಖಲೆಯನ್ನು ಸೃಷ್ಟಿಸಿ ಅಂತರ್ಜಾಲ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಅಪಪ್ರಚಾರ ಮಾಡಿದ್ದಾರೆ. ಇದೇ ಟಿವಿನಲ್ಲಿ ಪ್ರೆಸ್ ಮೀಟೇ ಮಾಡಿದ್ದೀನಿ ಅನ್ನೋ ತರದಲ್ಲಿ ಒಂದು ಫೇಕ್ ನ್ಯೂಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಇದ್ರ ಸಮೇತ ನಾನು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಕೂಡ ಕಂಪ್ಲೇಂಟ್ ಈಗಾಗಲೇ ಕೊಟ್ಟಿದ್ದೇನೆ. ಇದ್ರ ಜೊತೆಗೆ ಸುಪ್ರೀಂ ಟೆಲಿ ಬಿಜೆಪಿ ಇದ್ರ ಮುಖಾಂತರನು ಕೂಡ ಸುಳ್ಳು ಹಾಕಿಸಿದ್ದಾರೆ. ನನ್ನ ಫೋಟೋ ಮತ್ತು ಮೋದಿ ಫೋಟೋ ಹಾಕಿ ಈ ಸುಳ್ಳಿನ ಅಂಶವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದನ್ನ ಗಮನಿಸಿ ಬಹಳ ಓಟು ನನಗೆ ಅನ್ಯಾಯ ಆಗಿದೆ. ಕಾಂಗ್ರೆಸ್ಸಿಗರು, ಬಿಜೆಪಿಯವರು ಮತ್ತು JDSನವರು ಇವರೆಲ್ಲರೂ ಕೂಡ ನನಗೆ ಓಟ್ ಕೊಡಬೇಕು ಅಂತ ತೀರ್ಮಾನ ಮಾಡದಂತ ಅನೇಕರು ಇದನ್ನ ನೋಡಿ ನನಗೆ ಓಟ್ ಕೊಡೋದು ತಪ್ಪಿಸಿದ್ದಾರೆ. ಈ ರೀತಿ ನಾನು ಅವ್ರ ಜೊತೆಗೆ ತಿರುಚಿ ಮಾಡಿದ್ದೇನೆ ನಂಬಿದ್ದಾರೆ ಅನೇಕರು. ಸ್ವತಃ 500 ಮಂಜುನಾಥ್ ಹೇಳಿದ್ದಾರೆ ನಾನು ಈಶ್ವರಪ್ಪನವ್ರಿಗೆ ಓಟ್ ಕೊಡ್ಬೇಕು ಅಂತಿದ್ದೆ. ಆದ್ರೆ ಇದನ್ನ ನೋಡ್ತಿದ್ದಂಗೆನೆ ಅವರು ನಾನು ಓಟ್ ಕೊಡದೇನೆ ನಾನು ಅವ್ರಿಗೆ ಓಟ್ ಕೊಡಕ್ ಆಗ್ಲಿಲ್ಲ ಅನ್ನೋಂಥ ಮಾತು ಹೇಳಿದ್ದಾರೆ. ಆಮೇಲೆ ಗೊತ್ತಾಯ್ತು ಇದು ಫೇಕ್ ಅಂತ. ಇದನ್ನ 500 ಮಂಜುನಾಥ್ ಹೇಳಿದ್ದೆ ಪತ್ರಿಕಾಗೋಷ್ಠಿ ನಿಮ್ಮ ಹತ್ರ ಇದ್ದಿದ್ದು ನೀವು ನೋಡಿದಿರಿ. ಅಂದ್ರೆ ಕಾಂಗ್ರೆಸ್ಸಿಗರು ಯಾರ್ಯಾರು ಓಟ್ ಕೊಡ್ಬೇಕು ಅಂತ ಇನ್ಕ್ಲೂಡಿಂಗ್ 500 ಮಂಜುನಾಥ್ ಓಟ್ ಕೊಡ್ಬೇಕು ಅಂತ ನನ್ಗೆ ಅನ್ಸಿದ್ರು ಅವ್ರ ಅಷ್ಟು ಜನಕ್ಕೂ ಕೂಡ ಗೊಂದಲ ಆಗಿ ಅವ್ರು ನನ್ಗೆ ಓಟ್ ಕೊಡೋದು ತಪ್ಪಿದೆ. ಅದೇ ರೀತಿ JDSನಲ್ಲೂ ಕೂಡ ಓಟ್ ಕೊಡ್ಬೇಕು ಅಂತ ತುಂಬಾ ಜನ ಇದ್ದವರು, ಭಾರತೀಯ ಜನತಾ ಪಾರ್ಟಿ ರಾಘವೇಂದ್ರ ಜೊತೆಗಿದ್ದವರು ಕೂಡ ಈ ರೀತಿ ಗೊಂದಲಗಳಾಗಿದೆ. ಹಾಗಾಗಿ ನನಗೂ ಓಟು ಸಾಕಷ್ಟು ಈ ರೀತಿ ಫೇಕ್ ನ್ಯೂಸ್ ಹರಡಿ ಮಾಡಿದ್ರಿಂದ ನನಗೆ ಸಾಕಷ್ಟು ಓಟು ಕಡಿಮೆ ಆಗಿದೆ. ನಾನು ಅದಕ್ಕೋಸ್ಕರ ಚುನಾವಣಾಧಿಕಾರಿಗಳಿಗೆ ಇವತ್ತು ಪತ್ರ ಬರೆದಿದ್ದೇನೆ. ನೆನ್ನೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೇನೆ. ಆ ಕಂಪ್ಲೇಂಟ್ ಮೇಲೆ ಖಂಡಿತ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ನಾನು ಈಗಲೂ ಒತ್ತಾಯ ಮಾಡ್ತೇನೆ, ಇದು ರಾಘವೇಂದ್ರರವರ ಷಡ್ಯಂತ್ರ, ಕುತಂತ್ರ ರಾಜಕಾರಣ. ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಅರೆಸ್ಟ್ ಮಾಡಿ ಅವ್ರಿಗೆ ಎಂಕ್ವೈರಿ ಮಾಡಿದ್ರೆ ಯಾರ್ಯಾರನ್ನ ಇಟ್ಕೊಂಡು ಈ ಬದುಕು ಮಾಡಿದ್ದಾರೆ, ಫೇಕ್ ವಿಡಿಯೋ ಮಾಡಿದ್ದು, ವೈರಲ್ ಆಗಿರೋದು, ಇದೆಲ್ಲ ಅಂಶಗಳು ಕೂಡ ಹೊರಗೆ ಬರುತ್ತೆ. ತಕ್ಷಣ ರಾಘವೇಂದ್ರ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಮಾತನ್ನು ಮಾನ್ಯ ಜಿಲ್ಲಾ ಚುನಾವಣಾಧಿಕಾರಿಗಳು ಒತ್ತಾಯ ಮಾಡ್ತೇನೆ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಒತ್ತಾಯ ಮಾಡ್ತೇನೆ. ಒಂದು ವಾರ ಗಡುವು ಕೊಡ್ತೇನೆ. ಇವತ್ತು ತಾರೀಕು 9 12 ಹೇಳ್ಬಿಟ್ಟು ಬಂದಿದ್ದೇನೆ. ಇವತ್ತು ನಿಮ್ಮ ಪತ್ರಿಕೆಗಳ ಮುಖಾಂತರ ಹೇಳ್ತಿದ್ದೇನೆ, 15ನೇ ತಾರೀಕು ತನಕ ವೇಟ್ ಮಾಡ್ತೀನಿ ನಾನು. 15ನೇ ತಾರೀಕು ಒಳಗೆ ಸಂಬಂಧಪಟ್ಟವ್ರ ಬಗ್ಗೆ FIR ಹಾಕಿ ಅವ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ಹೋರಾಟಗಳು ಏನ್ ಮಾಡ್ಬೇಕು ಅನ್ನೋದನ್ನ ನಾವೆಲ್ಲ ಪ್ರಮುಖರು ಕೂತು ಚರ್ಚೆ ಮಾಡಿ ನಾವು ತೀರ್ಮಾನವನ್ನು ಮಾಡ್ತೇವೆ. ಇದನ್ನ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳು ಕೂಡ ಈ ಅಂಶವನ್ನ ಅವ್ರು ಗಮನಿಸಕ್ಕೆ ಇಷ್ಟಪಡ್ತಾರೆ. ನಾನು ಕಳ್ತನ ಮಾಡಿದ್ದೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಕೇಸ್ ಹಾಕಿ FIR ಹಾಕಿದ್ಮೇಲೆ ಒಪ್ಕೊಳ್ಳೋದು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಕಳ್ಳನ್ನ ಎಂಕ್ವೈರಿ ಮಾಡಕ್ ಹೋಗ್ಬೇಡಿ ನೀವು. ಎಂಕ್ವೈರಿ ಅರೆಸ್ಟ್ ಮಾಡಾದ್ಮೇಲೆ FIR ಹಾಕಿ ಅರೆಸ್ಟ್ ಮಾಡಿ ಆಮೇಲೆ ಎಂಕ್ವೈರಿ ಮಾಡಿ. ಸುಮ್ಮನೆ ಕರೆದು ಏನಪ್ಪಾ ನೀ ಕದ್ದಿದ್ಯಾ ಅಂತ ಹೇಳಿ ಒಪ್ಕೋತಾನ? ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರ ಕೇಳಿದ್ರೆ ಯಾರಿಗೆ ಓಟ್ ಕೇಳಿರೋರು? ನನ್ನ ಪರವಾಗಿ ಬಿಜೆಪಿ ಓಟ್ ಕೊಡಿ ಈಶ್ವರಪ್ಪ. ಯಾವ ಪೇಪರ್ ಅನ್ನೋದಿಲ್ಲ, ಡೇಟ್ ಇಲ್ಲ. ಇಷ್ಟು ದ್ರೋಹ, ಮೋಸ. ಚುನಾವಣೆಗೆ ರಣರಂಗದಲ್ಲಿ ಯಾವಾಗಲೂ ಕೂಡ ಎದುರ ಬಡ್ದಾಡ್ಬೇಕು, ಬೆನ್ನಿ ಚಾಕು ಹಾಕೋದಲ್ಲ. ಅದಪ್ಪ ಹೇಳ್ತಿರೋದು. ಅದನ್ನ ಎಂಕ್ವೈರಿ ಮಾಡಕ್ ಹೇಳಿ. ಹಾಗಾರೆ ಚುನಾವಣಾಧಿಕಾರಿಗೆ ಪತ್ರ ಬರೀ, ನಾನ್ ಕಂಪ್ಲೇಂಟ್ ಕೊಟ್ಟಂಗೇನೆ. SP ಕಂಪ್ಲೇಂಟ್ ಕೊಡಿ, ನಾನ್ ಕೊಟ್ಟಂಗೇನೆ. ಅದಕ್ಕೆ ಹೇಳಿರೋದು, ಕಳ್ಳನ ಮನ್ಸು ಹುಳ್ಳುಳಿಗೆ ಅಂತ. ಯಾವ ಕಳ್ಳನು ನಾನು ಕಳ್ತನ ಮಾಡಿದ ಮುಂಚೆ ಒಪ್ಕೊಳಲ್ಲ. FIR ಹಾಕ್ಲಿ, ಅವ್ರ ಮೇಲೆ FIR ಹಾಕ್ಬೇಕು.
ಅನ್ಲೋನ್ ಹಾಕೋದಲ್ಲ, ಅವಾಗ ಗೊತ್ತಾಗತ್ತೆ ಇದ್ರ ಬಗ್ಗೆ ಯಾರು ಬದುಕು ಮಾಡಿದ್ದಾರೆ ಏನು ಅಂತ. ಅನೇಕ ಸಾರಿ ಚುನಾವಣೆ 100 ಸಾರಿ ಡಿಪಾಸಿಟ್ ಕಳ್ಕೊಂಡಿದ್ದೇವೆ. ಅಟಲ್ಜಿ ಡಿಪಾಸಿಟ್ ಸೋತ್ರು. ನಾನು ಪಕ್ಷ ಕಟ್ಟಕ್ಕೆ ಬೇರೆ ಪಕ್ಷ ಕಟ್ಟಕ್ಕೆ ನಾನೇ ಯಡಿಯೂರಪ್ಪನ, ನನಗೆ ಅಧಿಕಾರ ಸಿಗ್ಲಿಲ್ಲ ಅಂತ ಕೆಜಿಪಿ ಕಟ್ಟದ್ರಲ್ಲ. ಯಾವುದೇ ಕಾರಣಕ್ಕೂ ನನ್ನ ಪಕ್ಷನ ತಾಯಿ ಅಂತ ಇಟ್ಕೊಂಡಿದ್ದೀನಿ, ತಾಯಿನ ದ್ರೋಹ ಮಾಡಲ್ಲ. ಆದ್ರೆ ಶುದ್ಧೀಕರಣ ಬೇಕು ಅಂತ ನನ್ನ ಒಂದು ಸಿದ್ಧಾಂತ ಇದೆಯಲ್ಲ, ಈ ಸಿದ್ಧಾಂತ ಮುಂದುವರಿಸ್ತೇನೆ. ನಾನು ಹಿಂದುತ್ವ ಬಿಟ್ರೆ ನಾನು ಬೇರೆ ಇಲ್ಲ. ಇದು ನನ್ನ ತಾಯಿ ಅಂತೀರ, ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಅವ್ರ ತಾಯಿ ಇಲ್ಲ, ತಂದೆ ಇಲ್ಲ, ಏನು ಬೇಕಾದ್ರೂ ಹೇಳ್ಕೊಂಡು ಅಧಿಕಾರವೇ ಅವ್ರ ತಂದೆ ತಾಯಿ ಎರಡೂ ಮಕ್ಕಳು, ತಂದೆ ತಾಯಿ ಬಿಟ್ಟರೆ ಮಕ್ಕಳು.